ಹೆಲೋ ಗುರು. ಎದೊಳ್ತಿದಂಗೆ ಹಾಲೆಲ್ಲ ಕರೆದು ಕ್ಯಾನ್ ಹಾಕೊಂಡು ಡೈರಿ ಹತ್ರ ತಗೊಂಡು ಹೊಲ್ಟೆ. ಹೋಗ ನಮ್ಮ ಮತ್ತೇನು ಬಚ್ಚಿತ್ತು, ಯಾಕಂದ್ರೆ ಇವತ್ತು ಪೈರಾಕೋರ್ನ ಕರಿಬೇಕಾಗಿತ್ತು. ಅದಕ್ಕೆ ಡೈರಿ ಹತ್ರ ಹೋದ್ರೆ ಹೆವಿ ಜನ ಇದ್ರು. ನಾನು ಹಂಗೋ ಹಿಂಗೋ ಹಾಲು ಹಾಕಿ ನನ್ನ ಮನೆ ಕಡೆ ಬಂದೆ. ನಮ್ಮ ಇವತ್ತು ಬೆಳಗ್ಗೆ 36 ಲೀಟರ್ 8 ಪಾಯಿಂಟ್ ಅದು ಹಾಲು. ಅದಾದ್ಮೇಲೆ ಶೆಡ್ ಅಲ್ಲಿರೋ ಕಸ ತುಂಬಬೇಕಾಗಿತ್ತು. ಆಮೇಲೆ ಲೀಟರ್ ಕಸ ಎಲ್ಲ ತುಂಬಿ ಒಬ್ಬನೇ ಹೊತ್ಕೊಂಡೋಗಿ ತಿಪ್ಪೆಗೆ ಹಾಕಿ ನಮ್ಮ ಗದ್ದೆಗೆ ಸ್ವಲ್ಪ ಪೈರ್ ಹಿಡಿಬೇಕಾಗಿತ್ತು. ಅಲ್ಲಿಗೆ ಬಂದೆ. ಪೈರಾಕಕ್ಕೆ ಲೇಬರ್ಸ್ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಪೈರೆಲ್ಲ ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಒಂದು ಹಸ್ಕೆ ಪೈರ್ ಹಿಡಿಯೋಷ್ಟ್ರಲ್ಲಿ ಅಲ್ಲೇ ಲೇಬರ್ಸ್ ಬಂದ್ರು. ಅವ್ರು ಆಮೇಲೆ ನೀಟಾಗಿ ಪೈರ್ನೆಲ್ಲ ನಾಟಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾವು ಎಷ್ಟಸ್ಕೆಗಪ್ಪ ಪೈರ್ ನಾಟಿ ಮಾಡ್ತಿರೋದು ಅಂದ್ರೆ ಟೋಟಲ್ ಆಗಿ 1 ಎಕರೆಗೆ ಟೋಟಲ್ ಆಗಿ ಎಷ್ಟು ಹಾಳಾದ್ವು ಅಂದ್ರೆ ಪೈರ್ ಕಿತ್ತಿ ನಾಟಿ ಮಾಡಕ್ಕೂ ಸೇರಿ 20 ಹಾಳಾದ್ವು. ಮತ್ತೆ ನಾವು ಪೈರೆಲ್ಲ ಸರಾಕಿ ಊಟ ಮಾಡೋಷ್ಟ್ರಲ್ಲಿ ಆಲೆ 12:30 ಆಗಿತ್ತು. ಮತ್ತೆ ರೈತರು ನೋಡಿ ಯಾವಾಗಂದ್ರೆ ಅವಾಗಲೇ ಊಟ ಮಾಡ್ತಿರ್ತಾರೆ, ನಿಮ್ಗೆಲ್ಲ ಕರೆಕ್ಟ್ ಊಟ ಕಳಿಸ್ತಿರ್ತಾರೆ. ಊಟ ಎಲ್ಲ ಮಾಡ್ಕೊಂಡ್ಬಂದು ಗೊಬ್ಬರ ಮಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಗದ್ದೆಗೆ ಚೆಲ್ಬೇಕಾಗಿತ್ತಲ್ಲ. ಅದಕ್ಕೆ ಯಾವ್ದಪ್ಪ ಗೊಬ್ಬರ ಅಂದ್ರೆ 1 ಮೂಟೆ ಯೂರಿಯಾ, 1 ಮೂಟೆ ಕಾಂಪ್ಲೆಕ್ಸ್, ಗೌರ್ಮೆಂಟ್ ಆರ್ಗ್ಯಾನಿಕ್ ಗೊಬ್ಬರ 3 ಮೂಟೆನು ಮಿಕ್ಸ್ ಮಾಡಿ ನಾವು ಗದ್ದೆಗೆ ಚೆಲ್ತೀವಿ. ಗೊಬ್ಬರ ಚೆಲ್ಲೋದ್ರಿಂದ ಪೈರ್ ಚೆನ್ನಾಗುತ್ತಂತೆ. ಅಂದ್ರೆ ನಾಟಿ ಮಾಡಿದಾದ್ಮೇಲೆ ಯಾವ್ದು ಒಣಗೋಗಲ್ವಂತೆ, ಎಲ್ಲ ನೀಟಾಗಿ ಹತ್ಕೊಂಡುತ್ತಂತೆ. ಯಾವ್ದು ಒಣಗೋಗ್ದಂಗೆ ಎಲ್ಲ ನೀಟಾಗಿ ಬೆಳೆಯುತ್ತೆ ಅಂತ. ಆಮೇಲೆ ಪೈರೆಲ್ಲ ಹಾಕ್ಸಿದಾದ್ಮೇಲೆ ಹಸ್ಗಳೆಲ್ಲ ಇಟ್ಕೊಂಡು ಹೋಗಿ ಹಾಲೆಲ್ಲ ಕರ್ದ್ವಿ. ಆಮೇಲೆ ಕೆಳಗೆ ಹಾಕೊಂಡು ಡೈರಿ ಹತ್ರ ತಮ್ಮಂದ್ ಹಾಕ್ದೆ. ಮತ್ತೆ ಇವತ್ತು ಕತೆ ಇಷ್ಟೇ. ನಿಮ್ ಕಡೆಯಿಂದ ಈ ರೈತ ಬಯಸೋದು ಒಂದೇ ಒಂದು ಫಾಲೋ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.